ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ ಏನಾಗಿರ್ಬೋದು ಅಂತ. ಬನ್ನಿ ನೋಡೋಣ. ಸೊ ಇವತ್ತು ನಾನು ಮಂದಿ ಮಾಡಿದ್ದೆ, ಮಂದಿ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸಿಂಪಲ್ಲಾಗಿ ಮಾಡಿದ್ದೆ. ಇದು ಆ್ಯಕ್ಚುಲಿ ಅಕ್ಕ ಇವತ್ತು ಬರ್ತಿದ್ದಾಳೆ, ಸೊ ಮಧ್ಯಾಹ್ನ ಮಾಡಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಕಾಶಿ ಹಲ್ವಾನು ಮಾಡಿದ್ದೆ, ಒಂದು ಸೈಡಿಗೆ ಇರಲಿ ಅಂತ. ಮಕ್ಕಳು ಟಿ ವಿ ಹಾಕಿದ್ರು, ಹಾಗೆ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ. ಆಮೇಲೆ ಅಪ್ಪನೇ ಅಕ್ಕನನ್ನು ಇಲ್ಲಿವರೆಗೂ ಡ್ರಾಪ್ ಮಾಡಿದರು. ಬರುವಾಗಲೇ ಇವರು ಶುರು ಮಾಡಿಲ್ಲ ಅಂತ ತಮಾಷೆ ಮಾಡ್ತಿದ್ರು. ಆಮೇಲೆಲ್ಲ ಕೇಳಿದೆ ಅವ್ರ ಹತ್ರ ಹೇಗಾಯಿತು ಜರ್ನಿ ಅಂತ. ತುಂಬ ಸಾಕಾಗಿ ಬಿಟ್ಟಿತ್ತಪ್ಪ ಅಂತೆಲ್ಲ ಹೇಳಿದರು. ಯಾಕಂದರೆ ಟ್ರೈನಲ್ಲಿ ಕೂತ್ಕೊಂಡು ಸಾಕಾಗಿ ಹೋಯಿತು ಅಂತ ಹೇಳಿದರು. ಆಮೇಲೇನು ಅಪ್ಪ ಬಂದು ಹೋದ್ರ ಆಮೇಲೆಲ್ಲ ಅವಳು ತಂದಿದ್ದ ಇದನ್ನೆಲ್ಲ ಓಪನ್ ಮಾಡಿದ್ವಿ. ಫಸ್ಟಿಗೆ ನಾನು ತೋರಿಸಿದ್ನಲ್ವ, ಅದು ಅಲ್ಲಿಂದ ಅವಳು ಸ್ವೀಟ್ ತಂದಿದ್ದು. ಮಕ್ಕಳಿಗೆಲ್ಲನೂ ಟಾಯ್ಸ್ ತಂದಿದ್ಲು, ಎಲ್ಲ ಮಕ್ಕಳಿಗೂ ತಂದಿದ್ಲು. ನೋಡಿ, ಬಾಸ್ಕೆಟ್ಬಾಲ್ ಮತ್ತು ರಿಂಗ್ ಈ ಥರ ಎಲ್ಲ ಬೇರೆ ಬೇರೆ ಟೈಪಲ್ಲಿ ತಂದಿದ್ಲು. ನಮ್ಮದು ಏನಂದರೆ ಅವ್ರು ಏನು ತರ್ತಿರ್ತಾರೆ ಅಂತ ಅದನ್ನು ನೋಡಿ ಒಂದು ಕ್ಯೂರಿಯಾಸಿಟಿ, ಅದು ಏನೇ ಬೇಕಾದರೂ ಆಗಲಿ ಓಪನ್ ಮಾಡುವಾಗ ಒಂದು ಬೇರೆಯೇ ಇರುತ್ತೆ. ಇದು ನೋಡಿ, ಡಾಕ್ಟರ್ ಸೆಟ್ ಇದೆಯಲ್ವ, ಇದು ನೇಜಣಿಗೆ ತಂದಿದ್ದವಳು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಎಲ್ಲ ಅದರಲ್ಲಿ ಸ್ಟೆಥೋಸ್ಕೋಪು ಮತ್ತು ಇಂಜೆಕ್ಷನ್ ಎಲ್ಲನೂ ಇತ್ತು. ಅವಳಿಗೆ ಗೊತ್ತಾಗೋದಿಲ್ಲ ಇವಾಗ, ಆದರೂ ಸ್ವಲ್ಪ ಆಟಾಡ್ತಾಳೆ ಹೇಗೆ ಇಟ್ಕೊಂಡು. ಆಮೇಲೆ ನಾನು ಹೇಳ್ಕೊಟ್ಟಿದ ನಂತರ ಅದನ್ನೆಲ್ಲ ಎಲ್ರಿಗೂ ಹಾಕಿ ನೋಡ್ತಿದ್ಲು. ಹಾಗೆ ಅದರೊಟ್ಟಿಗೆ ಒಂದು ಕಾರ್ ಕೂಡ ಏನು ಅವಳ ಅಜ್ಜಿ ಅಂದರೆ ನನ್ನಮ್ಮ ತಗೊಂಡು ಬಂದಿದ್ದು. ಹಾಗೆ 2 ಟಾಯ್ಸ್ ಎಲ್ಲ ಸಿಕ್ಕಿತ್ತು ಅವಳಿಗೆ. ಆಮೇಲೆ ಅವರ ಮಕ್ಕಳಿಗೆ ಮತ್ತು ಎಲ್ರಿಗೂ ತಂದಿದ್ದಾಳೆ. ಮಕ್ಕಳಿಗಂತೂ ತುಂಬ ಖುಷಿ ಅಲ್ವ, ಏನಾರು ತರ್ತಿರ್ತಾರೆ ಅಂತ. ಆಮೇಲೆ ಅಕ್ಕ ಹೇಳಿದ್ಲು, ಇವಾಗ ಓಪನ್ ಮಾಡೋದು ಬೇಡ, ಮಕ್ಕಳು ಬರಲಿ ಅಂತ. ಬಟ್ ನನಗೆ ಆಯಿತು, ಬಂದಮೇಲಂತ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡುವುದಿಲ್ಲ, ಓಪನ್ ಮಾಡೋದು ಬೇಡ, ಜಸ್ಟ್ ಒಮ್ಮೆ ನೋಡಿ ಬಿಡುವ ಅಂತ. ಹಾಗೆ ಏನೋ ವೀಡಿಯೋಸ್ ಎಲ್ಲ ಮಾಡಿದೆ. ಇದು ಒಂಥರ ಗೊತ್ತಲ್ವಾ, ಬಬಲ್ಸ್ ಬಿಡುವುದದು. ಆಮೇಲೆ ಎಲ್ಲರೂ ಹಾಗೆ ಎಲ್ಲ ಒಂದೊಂದು ಟಾಯ್ಸ್ ತಂದಿದ್ದಲ್ಲಿ ಎಲ್ಲನೂ ಹಾಕಿದ್ದೇನೆ ನೋಡ್ತಾ ಹೋಗಿ. ಆಮೇಲೆ ಜರ್ನಿ ವಿಷಯ ಎಲ್ಲ ಹೇಳಿದ್ಲಪ್ಪ. ಏನಂದರೆ ಒಮ್ಮೆ ಹೋದರೆ ಮತ್ತೆ ಹೋಗಬೇಕು ಅಂತ ಅನಿಸೋದಿಲ್ಲ ಅಂತ ಹೇಳಿದ್ಲು. ಅಂದರೆ ಈ ಟ್ರೈನಲ್ಲಿ ಕೂತ್ಕೊಂಡು ತುಂಬ ಟಯರ್ಡ್ ಆಗಿಬಿಡುತ್ತೆ. ಆಮೇಲೆ ಅಲ್ಲಿ ಹೇಳಿದ್ನಲ್ವ, ಡೆಲ್ಲಿ ಆ ಕಡೆ ಎಲ್ಲ, ಆಗ್ರಾ, ಡೆಲ್ಲಿ ಆ ಕಡೆ ಎಲ್ಲ ತುಂಬ ಕ್ಲೀನಿಂಗ್ ಇರೋದಿಲ್ಲ, ನೀರೆಲ್ಲ ಅಷ್ಟೊಂದು ಸೆಟ್ ಆಗೋದಿಲ್ಲ ಅಂತೆಲ್ಲ ಹೇಳಿದ್ಲು. ಮತ್ತು ನಾವು ಆ ಕಡೆ ಎಲ್ಲ ತುಂಬ ದೂರದ ಪ್ಲೇಸ್ ಹೋಗಿದ ನಂತರ ಅಡ್ಜಸ್ಟ್ ಮಾಡಲೇಬೇಕು, ಆದರೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೀರಂತೂ ಈ ಟೈಮಲ್ಲಂತೂ ಸಮ್ಮರ್ ಟೈಮ್ ಅಲ್ವಾ, ತುಂಬ ನೀರು ಬೇಕಾಗುತ್ತೆ ಅಂತೆಲ್ಲ ಹೇಳಿದ್ಲು. ನೀರಿಗೆ ತುಂಬ ಹಣ ಖರ್ಚಾಗಿಬಿಡುತ್ತೆ ಅಂತ. ಹಾಗೆ ಆದರೂ ತುಂಬ ಖುಷಿ ಅಂತಂದು ಹೇಳಿದ್ಲು. ಇವಳು ಹೋದದ್ರಲ್ಲಿ 11 ಡೇಸ್ ಅಂತ ಹೇಳಿದ್ನಲ್ವ ನಾನು, 3 ಡೇಸ್ ಅಜ್ಮೀರಲ್ಲಿದ್ಲು. ಬಟ್ ಅಜ್ಮೀರ್ ಆದರೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳಿದ್ಲು. ನೀರು ಕೂಡ ಏನೋ ಅಷ್ಟು ಕುಡಿಲಿಕ್ಕೆ ಕೂಡ ಆಗ್ತದೆ ಅಂತ. ಸೊ ಫೈನಲಿ ಎಂಜಾಯ್ ಮಾಡಿದ್ದಾರೆ ಅಂತೆ. ಮತ್ತು ಯಾರಿಗೂ ಕೂಡ ಫುಡ್ ಆಗಲಿ, ಟ್ರೈನಲ್ಲಿ ಫುಡ್ ಏನು ಅಷ್ಟೊಂದು ಕೈ ಕೊಡಲಿಲ್ಲ, ಆರಾಮಾಗಿ ಎಲ್ಲನೂ ಆಗಿತ್ತು ಅಂತ ಹೇಳಿದ್ಲು. ಹಾಗೆ ಆಮೇಲೆ ಇದು ನೋಡಿ, ಒಂದು ಬಾಕ್ಸಿಂಗ್ ಸೆಟ್ ಇದೆಯಲ್ವ, ಅದು ನನ್ನ ನೈಸಿ ಅವನು ಹೇಳಿದ್ದ. ಎಲ್ಲರೂ ಆರ್ಡ್ರ್ ಮಾಡಿದರು, ಅದು ಬೇಕು ಅಂತೆಲ್ಲ, ಮಕ್ಕಳಲ್ವ. ಆಮೇಲೆ ಇದು ನೋಡಿ, ಅದಕ್ಕೆ ತಂದಿದ್ದಾಳೆ. ಆಮೇಲೆ ಇದು ಅವಳ ಮಗಳಿಗೆ ಒಂದು ಎಂತ ಹೇಳೋದು, ಹಿಜಾಬ್, ಇದು ಕೂಡ ಇರಲಿ ಅಂತ. ಒಂಥರ ಕ್ಯೂಟ್ ಇದೆ, ಸ್ವಲ್ಪ ಡಿಸೈನ್ ಎಲ್ಲ ಬಂದಿದೆ. ಆಮೇಲೆ ಆಗ್ರಾದಲ್ಲಿ ಇದು ಒಂದಿತ್ತಂತೆ, ಇದಂತೂ ನನಗಂತೂ ತುಂಬ ಇಷ್ಟ ಆಯಿತು, ಕ್ಯೂಟಾಗಿತ್ತು. ಆಮೇಲೆ ನೋಡಿ, ಮಗು ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ. ಅವನಿಗಂತೂ ಅಡ್ಜಸ್ಟ್ ಆಗಲೇ ಇಲ್ಲ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಫುಲ್ ಚೇಂಜ್ ಆಗಿಬಿಟ್ಟಿದ್ದ. ಆಮೇಲೆ ಈ ಸೂಟ್ ಕೇಸ್ ಯಾಕೆ ತೋರಿಸ್ತಿದ್ದೇನೆ ಅಂದರೆ, ಇದು ಕೂಡ ಅವಳು ಅಲ್ಲಿಂದಲೇ ಪರ್ಚೇಸ್ ಮಾಡಿದ್ದಂತೆ. ಏನು ಇಲ್ಲಿ ಡೆಲ್ಲಿ ಏನೋ ಅಜ್ಮೀರಲ್ಲೋ ಮಾಡಿದ್ದಾಳೆ. ಹಾಗೆ ಆಮೇಲೇನು ಎಲ್ಲನೂ ಓಪನ್ ಮಾಡಿದ್ವಿ. ತುಂಬ ಟಾಯ್ಸ್ ಎಲ್ಲ ತಂದಿದ್ಲು. ಮಕ್ಕಳು ಬಂದಿರಲಿಲ್ಲ, ಸ್ಕೂಲ್ ಬಿಟ್ಟು ಈವ್ನಿಂಗ್ ಬಂದಿದ್ದರು. ಚಿಕ್ಕ ಮಗು ಶಿಬ್ಲಿ ಅವನಿದ್ದಾನಲ್ಲ, ಅವನಲ್ಲೆಲ್ಲ ಮಿಸ್ ಮಾಡ್ಕೊಂಡಿದ್ರು. ಇವನಂತೂ ತುಂಬ ಮಿಸ್ ಮಾಡ್ಕೊಂಡಿದ್ದ ಅನಿಸುತ್ತೆ, ಅವನನ್ನೆಲ್ಲ ತೆಗೀತಿದ್ದ. ಆಮೇಲೆ ಚಿಕ್ಕ ಮಕ್ಕಳು ಇಬ್ಬರನ್ನು ಮಾತ್ರ ಕಟ್ಕೊಂಡು ಹೋಗಿದ್ಲು ಅವಳು. ಇದು ನೋಡಿ, ಅಲ್ಲಿಂದ ಇದು ತಂದಿದ್ದ, ಎಲ್ಲ ಜಪಮಾಲೆ ತಂದಿದ್ದಾಳೆ. ಬೇರೆ ಬೇರೆ ಕಲರಲ್ಲಿದೆ. ಅದರಲ್ಲೂ ಏನೋ ದೊಡ್ಡದೊಂದು ಸೈಜಲ್ಲಿ ಉಂಟು, ಅದು ಇದರಲ್ಲಿ ಮಿಸ್ ಆಗಿದೆಯೇನೋ, ನನಗೆ ಇಡಲಿಲ್ಲ.
ಹಾಗೆ ಅದರೊಟ್ಟಿಗೆ ಅವಳ ಅತ್ತೆಗೆ ಅಂತ ಒಂದು ಪ್ರೇಯರ್ ಮಸಾಲ ಇದೆಯಲ್ವ ಅದನ್ನು ಕೂಡ ತಂದಿದ್ದಾಳೆ. ಫೈನಲಿ ನಮಗೆ ಅಂತ ಏನು ತಂದಿದ್ದಾಳೆ ನೋಡಿ. ಅಂದರೆ ನಾವು 5 ಸಿಬ್ಲಿಂಗ್ಸ್ ಇದ್ದೇವೆ. ಎಲ್ರಿಗೂ ಒಂದೊಂದು ಜೊತೆ ಡ್ರೆಸ್ ತಂದಿದ್ಲು. ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಎಲ್ಲನೂ. 2 ಕೋಟ್ ಸೆಟ್ ಮತ್ತು 3 ಏನೋ ಇದು ಸೆಟ್ ಡ್ರೆಸ್ ಇದೆಯಲ್ವ ಅದು ತಂದಿದ್ದಾಳೆ. ನನಗಂತೂ ಕೋಟ್ ಸೆಟ್ ತುಂಬ ಇಷ್ಟ ಆಯಿತು, ನಾನು ಅದನ್ನೇ ತಗೊಂಡೆ. ಆಮೇಲೆ ಸ್ವಲ್ಪ ಸೈಜು ಚಿಕ್ಕದಿದೆ, ಆದರೂ ಪರವಾಗಿಲ್ಲ. ಆಮೇಲೆ ಏನು ಅಂದರೆ ಇವರು ಫಸ್ಟಿಗೆ ಬಾಂಬೆಗೆ ಹೋಗಿ ನೆಕ್ಸ್ಟ್ ಅಜ್ಮೀರ್ ಡೆಲ್ಲಿ ಹೋಗಿದ್ದು. ಸ್ವಲ್ಪ ಕೆಲವೊಬ್ಬರಾದರೆ ಬರುವಾಗ ಬಾಂಬೆಗೆ ಹೋಗಿ ಅಲ್ಲೆಲ್ಲ ಪರ್ಚೇಸ್ ಮಾಡ್ತಾರೆ, ಬಟ್ ಇವರು ಎಲ್ಲ ಅಜ್ಮೀರಲ್ಲೇ ಮಾಡಿದ್ದಂತೆ. ಏನು ಕ್ವಾಲಿಟಿ ಹಾಗೆ ಅಜ್ಮೀರಲ್ಲಾದರೆ ಒಂದೊಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಚೆನ್ನಾಗಿತ್ತು. ಆಮೇಲೆ ಫ್ಯಾನ್ಸಿ ಐಟಮ್ ಹಾಗೆ ಅದನ್ನು ಇದ್ದರೆ ತಗೊಂಡು ಬಾ ಅಂತ ಹೇಳಿದ್ದೆ, ಬಟ್ ಅದು ಅವಳಿಗೆ ಅಲ್ಲಿ ಕಾಣುವಾಗ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತೆ. ಎಲ್ಲ ಒಂಥರ ಇತ್ತು ಅಂತ ಹೇಳಿದ್ಲು ಅವಳು. ಸೊ ಹಾಗೆ ಟೋಟಲಿ ತುಂಬ ಖುಷಿ ಆಯಿತು ಎಲ್ಲ ನೋಡಿ. ಆಮೇಲೆ ಒಂದು ಸಜೆಷನ್ ಗೊತ್ತಾಯಿತು, ಏನಂದರೆ ಸಮ್ಮರ್ ಟೈಮಲ್ಲಂತೂ ಹೋಗಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಷ್ಟು ಬಿಸಿಲಿರ್ತದಲ್ವ. ಇಲ್ಲೂ ಕೂಡ ಅಷ್ಟು ಖಾರ ಬಿಸಿಲಿರ್ತದೆ, ಅಲ್ಲೂ ಅದಕ್ಕಿಂತ ಜಾಸ್ತಿ ಇರ್ತದೆ ಅಂತ ಹೇಳಿದರು ಅವರು. ಆಮೇಲೆ ಇದಿಷ್ಟು ಈ ವಿಡಿಯೋದಲ್ಲಿ. ಇವಾಗಂತೂ ನನಗೆ ಏನು ಕೂಡ ವಿಡಿಯೋ ಮಾಡೋಕ್ಕೇ ಆಗ್ತಿಲ್ಲ, ಕಾಂಟೆಂಟ್ ಅಂತೂ ಸಿಗ್ತಾನೆ ಇಲ್ಲ. ಏನಾದರೂ ಇದ್ದರೆ ಮಾಡ್ತೀನಿ, ಇಲ್ಲದಿದ್ದರೆ ಇಲ್ಲ ಅಂತಾಗುತ್ತೆ. ನೋಡುವ ಇನ್ನೇನೆಲ್ಲ ಇದ್ದರೆ ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಫ್ರೆಂಡ್ ಮ್ಯಾರೇಜ್ ಇದೆ, ಕಸಿನ್ ಮ್ಯಾರೇಜ್ ಇದೆ, ಅದರೊಟ್ಟಿಗೆ ಒಂದು ಸರ್ಪ್ರೈಸ್ ಕೂಡ ಇದೆ, ಅದು ಟೈಮ್ ಬಂದಾಗ ಹೇಳ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು. ಅಂಟಿಲ್ ವಾಚ್ ಮೈ ವಿಡಿಯೋ. ಬಾಯ್.